ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಬಸವೇಶ್ವರ ನಗರದ ವಾಟರ್ ಟ್ಯಾಂಕ್ ರಸ್ತೆಯಲ್ಲಿರುವ ಧಾರಿಣಿ ಮಹಿಳಾ ಸಂಘ ವತಿಯಿಂದ 68ನೇ ಸುವರ್ಣ ಕರ್ನಾಟಕ ಕನ್ನಡ ರಾಜ್ಯೋತ್ಸವ ಆಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಬಿಬಿಎಂಪಿ ಮಾಜಿ ಉಪ ಮಹಾಪೌರರಾದ ಹೇಮಲತಾ ಗೋಪಾಲಯ್ಯರವರು ಪಾಲ್ಗೊಂಡು ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಧ್ವಜಾರೋಹಣ ನಡೆದ ಹೇಮಲತಾ ಗೋಪಾಲಯ್ಯರವರು ಕರ್ನಾಟಕದ ಎಲ್ಲ ಸಮಸ್ತ ಕನ್ನಡಿಗರಿಗೆ ಹಾಗೂ ಧಾರಿಣಿ ಮಹಿಳಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಹಾಗೂ ಈ ಸುಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಎಂಬ ಹೆಸರು ನಾಮಕರಣವಾಗಿ ಇಂದಿಗೂ 50 ವರ್ಷ ಸಂದಿದೆ. ಈ ಸುಸಂದರ್ಭದಲ್ಲಿ ಮಹಿಳಾ ಸಬಲೀಕರಣದ ಪ್ರತೀಕವಾದ ನಿಮ್ಮ ಧಾರಿಣಿ ಮಹಿಳಾ ಸಂಘ ಈ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದರು. ಸುಮಾರು 45 ವರ್ಷಗಳ ಕಾಲ ಹಿಂದೆ ಸ್ಥಾಪಿತವಾದ ಈ ಸಂಘವು ಸುಮಾರು 300 ಸದಸ್ಯರನ್ನು ಒಗ್ಗೂಡಿಸಿ ಇಂದು ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದು ನಿಂತಿದೆ. ಹೀಗೆ ಪ್ರತಿಯೊಬ್ಬ ಸದಸ್ಯರು ಒಂದಾಗಿ ಮುಂದಿನ ದಿನಗಳಲ್ಲಿ ದೇಶ ರಾಜ್ಯದಲ್ಲಿ ನಂಬರ್ 1 ಸಂಘವಾಗಿ ಹೊರಹೊಮ್ಮಲಿ ಎಂದು ಮನದುಂಬಿ ಹೇಮಲತಾ ಗೋಪಾಲಯ್ಯ ಹಾರೈಸಿದರು. ಪ್ರತಿ ತಿಂಗಳು ಸಭೆಗೆ ಎಲ್ಲರೂ ಬಂದು ಖುಷಿಯಾಗಿ 1 ಅವರ್ 2 ಅವರ್ ಕಾಲ ಕಳ್ಕೊಂಡು ಹೋಗ್ಲಿ ಅಂತ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇದೊಂದು ಧಾರಿಣಿ ಮಹಿಳಾ ಸಂಘ ಅಂದರೆ ಎಲ್ಲೋ ಒಂದು ಕಡೆ ಒಂದು ಸಂತೋಷ ಇಲ್ಲಿ ಸಭೆಗೆ ಬರಲಿಕ್ಕೆ. ಏಕೆಂದರೆ ಇಷ್ಟೊಂದು ವಿಶಾಲವಾದ ಜಾಗ, ಇಷ್ಟೊಂದು ಸಿಟಿ ಮಧ್ಯದಲ್ಲಿರುವಂಥ ಜಾಗ ಇದು. ಇದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ಯಾವಾಗಲೂ ನಮ್ಮ ಆಸೆ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರ, ಈಗೇನು ಎಲೆಕ್ಟೆಡ್ ಬಾಡಿ ಇದ್ದಾರೆ ಅವ್ರ ಜೊತೆ ನಿಮ್ಮೆಲ್ಲರ ಸಹಕಾರ ಯಾವಾಗಲೂ ಖಂಡಿತವಾಗ್ಲೂ ಇರಬೇಕು. ಇದ್ದಾಗಲೇ ಒಂದು ಯಾವುದೇ ಒಂದು ಸಂಘ ಸಂಸ್ಥೆ ಕಟ್ಟಿದಾಗ ಎಲ್ಲರ ಸಹಭಾಗಿತ್ವ ಇದ್ದರೆ ಖಂಡಿತವಾಗ್ಲೂ ಅದೊಂದು ಯಶಸ್ವಿಯಾಗಿ ಯಾವುದೇ ಒಂದು ಸಂಘ ಸಂಸ್ಥೆ ನಡೀತಾರೆ ಅಂತ ನನ್ನೊಂದು ಆಸೆ. ಹಳೇನೊಂದು ಮಹಿಳಾ ಸಂಘ ಇದು, ಸುಮಾರು ಒಂದು 40 ವರ್ಷದ ಮಹಿಳಾ ಸಂಘ. ಸಾಕಷ್ಟು ಸಂಖ್ಯೆಯಲ್ಲಿ ಆಲ್ಮೋಸ್ಟ್ ಸೀನಿಯರ್ ಸಿಟಿಸನ್ಸ್ ಸುಮಾರು ಜನ ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಇದರಲ್ಲಿ ಕನ್ನಡ ರಾಜ್ಯೋತ್ಸವ ಅಂದರೆ ಪ್ರತಿಯೊಂದು ಕಾರ್ಯಕ್ರಮವೂ ಸಹ ಇಲ್ಲಿ ಆಯೋಜನೆ ಮಾಡ್ತಾರೆ. ನಮ್ಮ ಕರ್ನಾಟಕ ರಾಜ್ಯದಿಂದ ಹಿಡಿದು ನಮ್ಮ ಭಾರತ ದೇಶದ ವಿವಿಧ ಹಬ್ಬಗಳು, ರಾಜ್ಯೋತ್ಸವ ದಿನ ಆಗಿರ್ಬೋದು, ಇಂಡಿಪೆಂಡೆನ್ಸ್ ಡೇ ಆಗಿರ್ಬೋದು, ಗಣರಾಜ್ಯೋತ್ಸವ ಆಗಿರ್ಬೋದು, ಪ್ರತಿಯೊಂದನ್ನು ಸೆಲೆಬ್ರೇಟ್ ಮಾಡುವಂಥ ಒಂದು ಮಹಿಳಾ ಸಂಘ. ಬಹಳ ಆ್ಯಕ್ಟಿವ್ ಆಗಿ ಎಲ್ಲ ಮಹಿಳೆಯರು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತು ನಮ್ಮ ಏನೇ ಭಾಷೆ ಇದೆ, ನಮ್ಮ ಕನ್ನಡ ರಾಜ್ಯದ ಏನು ಕನ್ನಡ ಭಾಷೆ ಇದೆ ಅದನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮ ಮಹಿಳೆಯರ ಪಾತ್ರ ಬಹಳವಾಗಿರುತ್ತೆ. ಅದರಲ್ಲೂ ಮನೆಯಲ್ಲಿ ತಂದೆ ತಾಯಿಯಂದರು ನಮ್ಮ ಮಕ್ಕಳಿಗೆ ಕನ್ನಡವನ್ನು ಹೇಳ್ಕೊಡುವಂಥ ಕೆಲಸವನ್ನು ಮಾಡಬೇಕು. ಈ ಜಾಗನೇ ನೋಡ್ಬೋದು ನಾವು, ಶಂಕರಮಠ ವಾರ್ಡ್ನಲ್ಲಿ ಒಂದು ಸೆಂಟ್ರ್ ಪ್ಲೇಸಲ್ಲಿ ಇದೆ. ಇವತ್ತು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಆ ಜಾಗದಲ್ಲಿ ನಮ್ಮ ಧಾರಣಿ ಮಹಿಳಾ ಸಂಘ ಇರೋದು ಸುಮಾರು 40-45 ವರ್ಷದ ಮಹಿಳಾ ಸಂಘ ಇದು. ಪುಣ್ಯಾತ್ಮರು ಇವತ್ತು ಮಹಿಳಾ ಧಾರಣೆ ಸಂಘಕ್ಕೆ ಇದೊಂದು ಜಾಗವನ್ನು ದಾನವಾಗಿ ಕೊಟ್ಟುಕೊಂಡು ಧಾರಣೆ ಮಹಿಳಾ ಸಂಘ ನಡ್ಕೊಂಡು ಬಂದಿರೋಂಥ ಒಂದಿದು. ಹಾಗಾಗಿ ಬಹಳ ಯಶಸ್ವಿಯಾಗಿ ಕಾರ್ಯ ನಡೀತಾ ಇದೆ. ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರು ಒಂದು 50% ರಿಸರ್ವೇಷನ್ ಸಹ ಮಾಡಿದ್ದಾರೆ. ನಮ್ಮ ಮಹಿಳೆಯರಿಗಂತೂ ಬಹಳ ಖುಷಿಯಾಗಿ ಎಲ್ಲ ಕಾರ್ಯಕ್ರಮವನ್ನು ಪಾರ್ಟಿಸಿಪೇಟ್ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಹಲವು ಸದಸ್ಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ನೃತ್ಯ, ನಾಟಕ, ಫ್ಯಾಷನ್ ಶೋ, ಜಾನಪದ ಗಾಯನ ಸೇರಿದಂತೆ ಕನ್ನಡ ಚಲನಚಿತ್ರಗಳ ಹಾಡುಗಳು ಇನ್ನಿತರ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಈ ಕಾರ್ಯಕ್ರಮದ ತೀರ್ಪುಗಾರರಾಗಿ ಶ್ರೀಮತಿ ಸಚಿನಾ ಮೋಹನ ಹಾಗೂ ಖ್ಯಾತ ಹಿನ್ನೆಲೆ ಗಾಯಕಿ ಆಕಾಂಕ್ಷಾ ಬಾದಾಮಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದ ಜಗದಾ ಮಹಾದೇವಯ್ಯ, ಕಾರ್ಯದರ್ಶಿಗಳಾದ ಲಲಿತಾ ಪ್ರಕಾಶ್, ಸಂಘದ ಸಹ ಸದಸ್ಯರಾದ ಶ್ರೀದೇವಿ ಪ್ರಕಾಶ್, ಪ್ರತಿಭಾ ಶ್ರೀನಿವಾಸ್ ಸೇರಿದಂತೆ ಹಲವು ಗಣ್ಯರು ಹಾಗೂ ಸಂಘದ ಸದಸ್ಯರು, ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು. ಎಲ್ಲರಿಗೂ ನಮಸ್ತೆ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ನಮ್ಮ ಧಾರಿಣಿ ಮಹಿಳಾ ಸಂಘ ಬಸವೇಶ್ವರ ನಗರದಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ. ಇದು ತುಂಬ ಇತಿಹಾಸ ಇರುವಂಥ ಒಂದು ಧಾರಿಣಿ ಸಂಘ, ತುಂಬ ಹೆಸರಾಂತ ಧಾರಿಣಿ ಸಂಘ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯ, ಭರತನಾಟ್ಯ, ಸಂಗೀತ ಇಂಥದ್ದೆಲ್ಲ ಬಹಳ ಪ್ರಸಿದ್ಧಿಯಾಗಿದೆ. ಇವತ್ತು ನಾವು ಇಲ್ಲಿ ಆರ್ಗನೈಸ್ ಮಾಡಿದ್ದೀವಿ. ಮುಖ್ಯಸ್ಥರನ್ನ ಹೇಮಾ ಗೋಪಾಲಯ್ಯವ್ರನ್ನ ಇನ್ವೈಟ್ ಮಾಡಿದ್ದೀವಿ ಮತ್ತು ಜಡ್ಜಸ್ನ ಕರೆದಿದ್ದೀವಿ. ಎಲ್ಲ ಫ್ರೆಂಡ್ಸ್ಗಳು ತುಂಬ ಚೆನ್ನಾಗಿ ರೆಡಿಯಾಗಿ ಧಾರಿಣಿ ರಾಣಿಯರು ಅಂತ ಒಂದು ಪ್ರೋಗ್ರಾಮ್ ಕೊಡ್ತಾ ಇದ್ದಾರೆ. ಧಾರಿಣಿ ಮಹಿಳಾ ಸಂಘ ಸುಮಾರು ಪ್ರಾರಂಭ ಆಗಿ ಒಂದು 42 ವರ್ಷ ಆಗಿದೆ. ಅವತ್ತಿನಿಂದ ಇವತ್ತಿನವರೆಗೂ ಮಹಿಳೆಯರೇ ಎಲ್ಲ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸರ್ಕಾರದವರು ಹೊರಡಿಸಿರುವ ಒಂದು ಅಭಿಯಾನನ 3 ವರ್ಷದಿಂದ ನಾವು ಚೆನ್ನಾಗಿ ನಡೆಸ್ಕೊಂಡೇ ಬರ್ತಾ ಇದ್ದೀವಿ. ಮೊದಲಿಗೆ ಮಾಡಿದ್ದು ಮಾತಾಡಿ ಕನ್ನಡ ಅಂತ ಮಾಡಿದರು. ಹಾಗೆ 2ನೇ ವರ್ಷ ನನ್ನ ನಾಡು ನನ್ನ ಹಾಡು ಅಂತ ಮಾಡಿದ್ರು. ಇದು 3ನೇ ವರ್ಷ ಹೆಸರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ ಅಂತ ಮಾಡಿದ್ದಾರೆ. ಆ ಒಂದು ಕಾರ್ಯಕ್ರಮನ ಇಷ್ಟು ಅದ್ಧೂರಿಯಾಗಿ ನೀವೆಲ್ಲ ನೋಡ್ತಾ ಇದ್ದೀರಾ. ತುಂಬ ಚೆನ್ನಾಗಿ ಮಾಡಿದ್ದೀವಿ, ನಡೆಸ್ಕೊಡ್ತಾ ಇದ್ದೀವಿ ಅಂತ ಅನಿಸುತ್ತೆ.
ಧನ್ಯವಾದಗಳು.